ಕರ್ನಾಟಕದ ಪೊಲೀಸರು ದಕ್ಷ ಅಧಿಕಾರಿಗಳು ಅನ್ನೋ ಹೆಸರನ್ನ ಇಡೀ ಭಾರತದಲ್ಲೇ ಛಾಪು ಮೂಡಿಸುವ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಈಗ ಅಂತಹದ್ದೇ ಐತಿಹ್ಯ ಪುಟದಲ್ಲಿ ದಾಖಲಾಗುವಂತಹ ಕೆಲಸವನ್ನ ಮೈಸೂರಿನ ಪೊಲೀಸ್ ಅಧಿಕಾರಿಯೊಬ್ಬರು ಮಾಡಿದ್ದಾರೆ. ಕಾರಣ, ರೇಣುಕಾ ಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ದರ್ಶನ್ ಅವರನ್ನ ಒಂದು ಮೂಲದ ಪ್ರಕಾರ ಮೊದಲು ಜೀಪಿಗೆ ಹತ್ತು ಅಂತ ಹೇಳಿ ಹತ್ತಿಸಿದ ವ್ಯಕ್ತಿ ಮೈಸೂರಿನ ಅಧಿಕಾರಿಯಾಗಿದ್ದಾರೆ. ಮೈಸೂರಿನ ಇಟ್ಟಿಗೆಗೂಡಿನಲ್ಲಿಯೇ ದರ್ಶನ್ ಅವರು ಓಡಾಡ್ಕೊಂಡಿದ್ರು. ಅದೇ ಏರಿಯಾದಲ್ಲಿ ಆಡಿ ಬೆಳೆದ ಪೊಲೀಸ್ ಅಧಿಕಾರಿಯೇ ದರ್ಶನ್ ಅವರ ಬಂಧನದ ವೇಳೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಅಷ್ಟಕ್ಕೂ ಆ ಚಂದನ್ ಯಾರು, ಅವರ ಹಿನ್ನೆಲೆ ಏನು, ಅವರ ಸೋದರ ಮಾವನದಿರಿದ್ದಾರೆ ಮತ್ತು ಅವರ ಬಳಗ ಇದೆ. ಬನ್ನಿ ಮಾತಾಡ್ಸೋಣ. ಸರ್, ದರ್ಶನ್ ಅವರ ಬಂಧನದ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸಿರೋರು ಈಗ ಚಂದನ್ ಅವರು ನಿಮ್ಮ ಅಳಿಯ, ಸೋದರ ಅಳಿಯ ಅಂತ ಹೇಳಿ ಕೇಳ್ಪಟ್ಟೆ ಸರ್. ಚಂದನ್ ಅವರು ಎಲ್ಲೆಲ್ಲಿ ಓದಿದ್ರು ಸರ್? ಅವರು ಏನೆಲ್ಲ ಮಾಡ್ತಿದ್ರು ಸರ್? ಅವರು ಮೊದಲಿಗೆ ಇಲ್ಲಿ ನಮ್ಮ ಏರಿಯಾದಲ್ಲಿರುವಂಥ ಒಂದು ಸಾವಿತ್ರಿ ಕಾನ್ವೆಂಟ್ ಅಂತಿದೆ, ಪ್ರೈಮರಿ, ಅಲ್ಲಿ ಓದಿದರು. ನಂತರ ಅವರು ಹೈಸ್ಕೂಲು ವಿದ್ಯಾಶಾಲೆಯಲ್ಲಿ ಓದಿದ್ರು. ಆ ನಂತರ ವಿದ್ಯಾವರ್ತಕ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರು. ಆ ನಂತರ ಅವ್ರಿಗೆ ಉದ್ಯೋಗ ಬಂದಿದ್ದೇನೆ, ಇನ್ಫೋಸಿಸಲ್ಲಿ ಉದ್ಯೋಗ ಸಿಕ್ತು, ಕೆಲಸ ಆಗಿತ್ತು. 1-2 ವರ್ಷ ಕೆಲಸ ಏನೋ ಮಾಡೋದ್ರಲ್ಲಿ ಇನ್ಫೋಸಿಸಲ್ಲಿ ಅಲ್ಲೂ ಏನಾಯಿತು ಕೇಳಿ. ಇನ್ಫೋಸಿಸಲ್ಲಿ ಅಲ್ಲೂ 1 ವರ್ಷ ಕೆಲಸ ಮಾಡಿದ ನಂತರ ಅಲ್ಲಿ ABC ಅಂತಿದ್ದನ್ನ AB ಅಂತ ಗ್ರೂಪ್ ಮಾಡಿ C ಇರೋದನ್ನ ಸ್ವಲ್ಪ ಇದು ಮಾಡಿದ್ರು. ಅಂದರೆ ಹೆಚ್ಚುವರಿ ಇಂಜಿನಿಯರಿಂಗ್ ಇದ್ದಾರೆ ಅಂತೇಳಿ AB ಅಂತೇಳಿ ಮತ್ತೆ ಎಕ್ಸಾಮ್ ಮಾಡಿದ್ರು. ಅದರಲ್ಲೂ ಅವರು ಇದು ಮಾಡಿ ಪಾಸಾಗಿ ಮತ್ತೆ ಇನ್ಫೋಸಿಸಲ್ಲಿ ಇನ್ನೊಂದು ವರ್ಷ ಕೆಲಸ ಮಾಡಿದ್ರು. 2 ವರ್ಷ ಏನೋ ಕೆಲಸ ಮಾಡಿದ್ರು. ಆ ನಂತರ ಕೆಲಸ ಮಾಡ್ಕೊಂಡೇ ಅವರು KS ಎಕ್ಸಾಮ್ ಬರೆದ್ರು. KS ಎಕ್ಸಾಮಲ್ಲಿ ಅವರು ರ್ಯಾಂಕ್ ಬಂದರು, 5th or 6th ರ್ಯಾಂಕ್ ಏನೋ ಬಂದಿದ್ದಾರೆ, 6th ರ್ಯಾಂಕ್ ಏನೋ ಬಂದರು. ಆ ನಂತರ ಅವರು ಪೊಲೀಸ್ ಇಲಾಖೆಗೆ ಸೇರಿಕೊಂಡ್ರು. ಪೊಲೀಸ್ ಇಲಾಖೆಗೆ ಸೇರಿಕೊಂಡ ಮೇಲೆ ನಾವು ಚಂದನಲ್ಲಿ ನಾವು ಏನು ಎದುರು ನೋಡ್ತಿದ್ವೋ, ಒಬ್ಬರು ಪೊಲೀಸ್ ಆಫೀಸ್ ಅಂದರೆ ಹಿಂಗಿರಬೇಕು ಹಂಗಿರಬೇಕು ಅನ್ನೋದು ನಾವೇನು ಒಂದು ಆಸೆ ಇಟ್ಕೊಂಡಿದ್ವೋ ಅದಕ್ಕೂ ಹೆಚ್ಚಾಗಿ ಇವತ್ತಿನ ದಿನ ಕೆಲಸ ಮಾಡಿದ್ದಾರೆ. ಹೆಚ್ಚಾಗಿ ಅಂತಂದರೆ ಇಡೀ ಸಮಾಜವೇ, ಇಡೀ ಕರ್ನಾಟಕವೇ ಚಂದನ ಕೊಂಡಾಡೋ ರೀತಿ ಇವತ್ತು ಅವರು ಕೆಲಸ ಮಾಡಿ ತೋರಿಸಿದ್ದಾರೆ, ನಿರೂಪಣೆ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ತುಂಬ ಹೆಮ್ಮೆ ಆಗ್ತಿದೆ ಸರ್. ಈ ದರ್ಶನ್ ಅವರು ಇದೇ ಇಟ್ಟಿಗೆಗೂಡಲ್ಲಿ ಓಡಾಡ್ತಿದ್ರು, ಬಟ್ ಅದೇ ಅಟ್ ಎ ಟೈಮ್ ಇದೇ ಚಂದನ್ ಇದೇ ಇಟ್ಟಿಗೆಗೂಡಿನಲ್ಲೂ ಕೂಡ ಆಡಿ ಬೆಳೆದವರು. ಬಟ್ ಆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿನ ಬಂಧಿಸ್ತಾರೆ ಅಂತ ಅಂದಾಗ ಒಂದೇ ಊರವರು, ಅದಲ್ಲದೆ ಮೈಸೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಮೈಸೂರಿಗೆ ಬಂದು ಬಂಧನಕ್ಕೆ ಒಳಪಡಿಸಿದ್ದಾರೆ ಸರ್. ಏನು ಹೇಳ್ತೀರಿ ಸರ್? ಚಂದನ್ ವಿಷಯದಲ್ಲಿ ಅವ್ರಿಗೆ ಕರ್ತವ್ಯವೇ ಮುಖ್ಯ, ಫಸ್ಟು ಕರ್ತವ್ಯ, ಆಮೇಲೆ ಬಂದು ಬಳಗ, ಫ್ರೆಂಡು ಏನೇ ಇರ್ಬೋದು. ಅವ್ರು ದರ್ಶನ್ ಅವ್ರಿಗೆ ಸ್ನೇಹಿತರು ಅಲ್ವೋ ಏನೋ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ್ ಇಲ್ಲೆಲ್ಲ ಓಡಾಡಿದ್ದಾರೆ. ಸಿದ್ಧಾರ್ಥಲ್ಲಿ ಇಟ್ಕೆಗಳು ಸಾಮಾನ್ಯವಾಗಿ ಹೆಚ್ಚುವರಿಯಾಗಿ ಓಡಾಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಚಂದನ್ ಅವ್ರಿಗೆ ಕರ್ತವ್ಯ ಅಂತ ಬಂದಾಗ ಕರ್ತವ್ಯವೇ ಮೊದಲು ಸರ್, ಆಮೇಲೆ ಎಲ್ಲ. ಮನೇಲಿ ಹೇಗಿದ್ರು ಸರ್ ಚಂದನ್ ಅವರು? ಸೊ ಮನೇಲಿ ನಾವೆಲ್ಲ ಆಟ ಆಡೋದು, ಜೊತೆಯಲ್ಲಿ ಕ್ರಿಕೆಟ್ ಆಡ್ಕೊಂಡು ಸರಳಜೀವಿ, ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಅದನ್ನ ಹೋಗಿದ್ದಾರೆ, ಅಂದ್ಕೊಂಡಂಗೆಲ್ಲ ಆಗಿದ್ದಾರೆ. ಬಟ್ ಹಾಸ್ಟೆಲದಲ್ಲಿ ಇದು, ಅಲ್ಲೂ ಜಾಬ್ ಮಾಡಿ, ಅಲ್ಲೂ ಕೆಲಸ ಮಾಡಿ, ಅಲ್ಲೂ ಬಂದಂಥವ್ರು. ಅವ್ರಿಗೆ ಗೋಲ್ಡ್ ಮೆಡಲಿಸ್ಟು ಟೋಟಲ್ 7 ಏನೋ ಬಂದಿದೆ. ಕುಮಾರಸ್ವಾಮಿ CM ಆದಾಗ 7 ಗೋಲ್ಡ್ ಮೆಡಲಿಸ್ಟು, ಒಂದು ಕತ್ತಿ, ಸುಮಾರು ಒಂದು 7-8 ಇದೆ ಮನೆಯಲ್ಲಿದೆ, ಎಲ್ಲ ಒಂದಿದೆ. ತುಂಬ ನಿಷ್ಠಾವಂತರು. ಬಟ್ ಅವ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಇವತ್ತು ನಮ್ಗೆ ಎಷ್ಟು ಹೆಮ್ಮೆ ಆಗಿದೆ ಅಂದರೆ ಇಟ್ಟಿಗೆಗೂಡೋರಿಗೆ ತುಂಬ ಒಂದು ಖುಷಿಯಾಗಿದೆ. ನಮ್ಮ ಇಟ್ಟಿಗೆಗೂಡಿಂದ ಈ ಥರ ಒಬ್ಬ ವ್ಯಕ್ತಿ ಹೋಗಲ್ಲ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ ಸರ್. ಪ್ರಕರಣದಲ್ಲಿ ಯಾವುದಕ್ಕೂ ಜಗ್ಗದೆ ಕುಗ್ಗದೆ ದರ್ಶನ್ ಅವ್ರನ್ನ ಚಂದನ್ ಬಂಧಿಸಿದ್ದಾರೆ ಅಂತಂದಾಗ ಏರಿಯಾದವರಾಗಿ ನಿಮ್ಗೇನು ಅನ್ನಿಸ್ತು ಸರ್? ಭಾಳ ಹೆಮ್ಮೆ ರೀ. ಆ ಧೈರ್ಯ, ಆ ಗುಂಡಿಗೆ ಯಾರಿಗಿದೆ? ಅವನೇನು ಅಬ್ಸರ್ವ್ ಏನು ನೋಡಲೇ ಇಲ್ಲ, ಮಾಡೋನೇ ಕರ್ಕೊಂಡು ಹೋಗ್ಬೇಕು, ಎತ್ತಕೊಂಡು ಹೋಗ್ಬೇಕು. ಬೇರೆ ಯಾರ ಕೈಲೂ ಅದು ಸಾಧ್ಯವಾಯ್ತಿರ್ಲಿಲ್ಲ. ಆ ಧೈರ್ಯ, ಆ ಗುಂಡಿಗೆ ಯಾರಿಗೂ ಬರೋದಿಲ್ಲ. ಆದ್ರೆ ಈತ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಬತ್ತುತ್ತಾ ಇರಬೇಕು ಅಂತ ಪೊಲೀಸ್ ಲ್ಯಾಂಗ್ವೇಜ್ ಎತ್ಕೊಂಡೋಗಿ ಬಳಕೆ ಹಾಕಿದ್ರು. ಇಲ್ದೋದ್ರೆ ಅವನು ಬರ್ತಾ ಇರಲಿಲ್ಲ. ಇವರು ಬೇರೆಯವರಾಗಿದ್ದರೆ ಹಂಗೆ ಮಾಡೋಕ್ಕೂ ಆಯ್ತಾ ಇರಲಿಲ್ಲ, ಅದು ಗೊತ್ತಿಲ್ಲ. ಆದರೆ ಮಾತ್ರ ಈತ ಬುಡೋ ವ್ಯಕ್ತಿನೇ ಆಗಿರಲಿಲ್ಲ, ಆಗೋಯ್ತು. ಅವರು ಒಂಥರ ಮೊಸಳೆ ಬಾಗಿ ಇದು ಸಿಕ್ದಂಗೆ ಬಿಡೋದೇ ಇಲ್ಲ, ಇನ್ನು ಬಿಡೋದಿಲ್ಲ. ಅವನು ಕಾನೂನು ಕಟ್ಲೆ ಎಲ್ಲ ಗೊತ್ತಿರೋ ವ್ಯಕ್ತಿ ರೀ. ಅವ್ರು ಗೊತ್ತು ಹ್ಯಾಂಡ್ಲ್ ಮಾಡೋದಕ್ಕೆ. ಬಟ್ ಒಂದಷ್ಟು ಜನ ಸರ್ ಅಲ್ಲಿ ಶಾಮಿಯನ್ನ ಹಾಕಿದಾಗ ಅಧಿಕಾರಿಗಳನ್ನ ಸಂಶಯ ಪಡೋ ರೀತಿ ಮಾತಾಡ್ತಿದ್ರು ಸರ್. ಪೊಲೀಸ್ ಅಧಿಕಾರಿಗಳು ಠಾಣೆಗೆ ಶಾಮಿಯನ್ನ ಹಾಕಿದ್ದಾರೆ, ಬಿರಿಯಾನಿ ಕೊಡಿಸ್ತಿದ್ದಾರೆ ಅಂತ ಹೇಳಿ. ಆ ಕೇಳಿದಾಗ ಏನ್ ಅನ್ನಿಸ್ತಿತ್ತು ಸರ್ ನಿಮ್ಗೆ? ಸರ್, ಅದು ಎಲ್ಲ ನಮಗೆ ಗೊತ್ತಿಲ್ಲದ ಸಂಗತಿ. ಆದರೆ ಅವರು ಪೊಲೀಸ್ನವರು ಅವ್ರ ದೃಷ್ಟಿಕೋನ ಏನಿತ್ತೋ ಅದು ಮಾಡಿದ್ದಾರೆ.
ಅದು ನಮಗೆ ಒಳ್ಳೆಯದು ಕೆಟ್ಟದ್ದು ವಿಮರ್ಶಿಸುವಂಥ ಜ್ಞಾನ ತಿಳುವಳಿಕೆ ನಮಗಿಲ್ಲ, ನಮಗೆ ಗೊತ್ತಿಲ್ಲ ಏನು ಕಾರಣ ಇರ್ಬೋದು. ಏನೇನೋ ಹಲವಾರು ಅವ್ರಿಗೆ ಕಾರಣಗಳು ಇರ್ತವೆ. ಏನಕ್ಕೆ ಎಲ್ಲರಿಗೂ ಪ್ರಚಾರ ಆಗೋದು ಬೇಡ, ದೊಂಬಿ ಮಾಡೋದು ಬೇಡ, ಸೀಕ್ರೆಟಾಗಿ ಮಾಡೋಣ ಅನ್ನೋದಿರ್ಬೋದು. ಆ ದೃಷ್ಟಿನಲ್ಲಿ ಮಾಡಿರ್ತಾರೆ. ಸರ್, ಈಗ ಚಂದನ್ ನಿಮ್ಮ ಫ್ರೆಂಡ್ ಇಲ್ಲಿಗೆ ಬಂದಾಗ ಹೆಂಗಿರ್ತಿದ್ರು ಸರ್ ನಿಮ್ಮ ಜೊತೆ ಎಲ್ಲ? ಸರ್, ಈಗಾಗಲೇ ಹೇಳದಂತ ನಮ್ಮ ಬಂಧು ಬಳಗ ಹಾಗೂ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ತುಂಬ ಸರಳವಾದಂಥ ವ್ಯಕ್ತಿಯವರು. ಈಗಲೇಂದಂತಲ್ಲ, ಮುಂಚೆಯಿಂದನೂ ಅಷ್ಟೇ ನಮ್ಗೆ ಅಷ್ಟೇ ಗೌರವ ಕೊಡ್ತಿದ್ರು, ನಾವು ಅವ್ರಿಗೆ ಅಷ್ಟೇ ಗೌರವವಾಗಿ ನಡ್ಕೋತಿದ್ದೋ. ನಾವು ಇಲ್ಲಿ ಬಂದಾಗೆಲ್ಲ ಮಾಡಿದಾಗೆಲ್ಲ ಪ್ರೀತಿಯಿಂದ ಮಾತಾಡ್ತಾರೆ, ಪ್ರೀತಿಯಿಂದ ಇರ್ತಾರೆ, ಕಾಲ ಕಳೀತಾರೆ. ನಾವು ಏನಾರ ಬೆಂಗಳೂರಿಗೆ ಹೋದಾಗ, ಆ ಕಡೆ ಹೋದಾಗ ನಾವೇನಾರ ಅವ್ರನ್ನ ಭೇಟಿ ಮಾಡಿದಾಗ ಅಲ್ಲೂ ಅಧಿಕಾರಿ ಅಂತ ನಮ್ಮನ್ನು ನೋಡ್ತಾ ಇರಲಿಲ್ಲ. ತುಂಬ ಸರಳತೆಯಿಂದ, ಒಂದು ಬಾಂಧವ್ಯದಿಂದ ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿ ನಮ್ಮನ್ನ ಊರಿಗೆ ಕಳಿಸ್ಕೊಡ್ತಿದ್ರು ಸರ್. ಆಗಾಗ ಮನೆಗೆ ಬರ್ತಾರೆ ಸರ್? ಹೇಗೆ ಮನೇಲಿ ಏನು ಬರ್ತಾರೆ? ಈಗ ಒಂದು 15 ದಿನದಿಂದ ಈಗ ಒಂದು ಸರ್, ಈಗ ಮಗಳದು ಅವ್ರಿಗೆ ಒಂದು ಹೆಣ್ಮಗು ಜನನ ಆಗಿದೆ. ಅದ್ರದ್ದು ಈಗ ರೀಸೆಂಟಾಗಿ ಒಂದು ನಾಮಕರಣ ನಡೀತು. ಆ ನಾಮಕರಣ ಇದ್ದಿದ್ದರಿಂದ ಬಂದರು. ಏನಾರು ತುಂಬ ಮುಖ್ಯವಾದ ಏನಾದ್ರು ಫಂಕ್ಷನ್ನು ಏನಾದ್ರು ಇದ್ದರೆ ಬಂದು ಹೋಗ್ತಾರೆ ಸರ್, ಅಷ್ಟೇ. ಸರ್, ಒಂದಷ್ಟು ಅಧಿಕಾರಿಗಳು ಈ ಪ್ರಕರಣದಲ್ಲಿ ಮಣಿದ್ ಬಿಡ್ತಾರೆ ಅಥವಾ ಮುರ್ಜಿಗೆ ಒಳಗಾಗ್ತಾರೆ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾರೆ ಸರ್. ಚಂದನ್ ಅವ್ರು ನೋಡಿದ್ರೆ ನಿಮ್ಗೆ ಅನ್ಸುತ್ತಾ, ಅಥವಾ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ದಿಟ್ಟ ಹೋರಾಟ ಮಾಡ್ತಾರೆ ಅಂತ ಅನ್ಸುತ್ತ? ದಿಟ್ಟ ಹೋರಾಟ ಮಾಡ್ತಾರೆ, ಖಂಡಿತವಾಗ್ಲೂ ನ್ಯಾಯ ಕೊಡಿಸ್ತಾರೆ ಸರ್. ಅವ್ರ ಕೈಲಿ ಏನಾಗುತ್ತೋ ಎಷ್ಟಾಗುತ್ತೋ ಅದಕ್ಕೆ ಅಷ್ಟು ಪ್ರಯತ್ನ ಪಟ್ಟು ಸಾಕ್ಷಿ ಆಧಾರಗಳು ಎಲ್ಲಾನು ಒದಗಿಸ್ಕೊಡ್ತಾರೆ ಸರ್, ಮಾಡಿಕೊಡ್ತಾರೆ ಸರ್. ಅದರಲ್ಲಿ ಚಂದನ್ ಅವ್ರ ಬಗ್ಗೆ ಸರ್, ಅವರ ಒಂದು ಕರ್ತವ್ಯದ ಬಗ್ಗೆ ಬೇರೆ ನೆಗೆಟಿವ್ ಮಾತೇ ಬೇಡಿ ಸರ್. ಇದಿಷ್ಟು ಅವರ ಸೋದರ ಮಾವ ಹಾಗೂ ಸ್ನೇಹಿತರ ಮಾತು. ಚಂದನ್ ದಕ್ಷ ಅಧಿಕಾರಿ ಪ್ರಕರಣದಲ್ಲಿ ಯಾವುದೇ ಒಂದು ಅಧಿಕಾರಿಗಳ ಅಥವಾ ಹಿರಿಯ ರಾಜಕಾರಣಿಗಳಾಗ್ಬೋದು, ಯಾರೇ ಆಗ್ಬೋದು, ಅವರ ಅವರು ನೀಡುವಂತಹ ಆಮಿಷಗಳಿಗೆ ಬಲಿಯಾಗ್ಲಿಕ್ಕಿಲ್ಲ. ಹಾಗೂ ಅವರು ದಕ್ಷತೆಯಿಂದ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇರಿಸ್ತಾರೆ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.